ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ತಿರುಪತಿ ತಿಮ್ಮಪ್ಪನ ದರ್ಶನ ಪಡ್ಕೊಂಡು ಪುನಃ ಬೆಟ್ಟ ಇಳಿದು ತಿರುಪತಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಿಮ್ಮ ದೇವಸ್ಥಾನ ಇರೋದು ತಿರುಮಲದಲ್ಲಿ, ಆಮೇಲೆ ಇಳ್ಕೊಂಡು ತಿರುಪತಿಗೆ ಹೋಗಬೇಕು. ಫಸ್ಟ್ ಇವರನ್ನೆಲ್ಲ ಕೇಳ್ಕೊಳ್ಳೋಣ, ಎಕ್ಸ್ಪೀರಿಯನ್ಸ್ ಹೇಗಾಯಿತು ಮತ್ತು ಹೇಗಿದ್ದೀರಾ ಅಂತೇಳಿ. ಹೇಗಿದ್ದೀರಾ? ಹೇಳ್ಬೇಡಿ ಸರ್, ಹೇಳಿ ಪ್ರಯೋಜನ ಇಲ್ಲ. ನಮ್ಮ ಬಾಯಿಗಿಂತ ಜಾಸ್ತಿ ನಮ್ಮ ಕಾಲುಗಳು ಮಾತನಾಡ್ತಿವೆ. ಆದ್ರೆ ಎಷ್ಟೇ ಕಷ್ಟಪಟ್ರು ಲಾಸ್ಟ್ ದೇವರ ದರ್ಶನ ಸಿಕ್ಕಿದೆ, ಕಣ್ಣಲ್ಲಂತೂ ನೀರು ಬಂದಿದ್ದಿದೆ. ಅದೊಂದು ಸ್ಪೆಷಲ್ ಎಪಿಸೋಡ್ ಮಾಡ್ಲೇಬೇಕು ನೀವು ಸರ್. ಹೌದಾ? ಏನೆಲ್ಲ ಕಷ್ಟಪಟ್ಟಿದ್ದೀವಿ, ತುಂಬಾ ಕಷ್ಟಪಟ್ಟಿದ್ದೀವಿ, ತುಂಬಾ. ಹೌದು, ಕಷ್ಟಪಟ್ಟು ನಮಗೆ ಒಂದು ಸೆಕೆಂಡ್ ಸಿಕ್ಕಿರ್ಬೋದು ದೇವರ ದರ್ಶನ. ಅಂದರೆ ಅಷ್ಟು ಫಾಸ್ಟಾಗಿ ದೂಡ್ತಾ ಇರ್ತಾರೆ. ನೀವು ಆ್ಯಕ್ಚುಲಿ ಅಲ್ಲಿ ಒಂದ್ಸಲ ಟೆಂಪಲ್ ಕ್ಯೂ ಇದೆಯಲ್ಲ, ಲಾಸ್ಟ್ ಕ್ಯೂ ಅಲ್ಲಿ ಹೋದ್ನಂತ ನೀವು ನಡಿಬೇಕಂತಲೇ ಇಲ್ಲ, ಆರಾಮಾಗಿ ಅವರೇ ಆಟೋಮೆಟಿಕ್ಕಾಗಿ ದೂಡ್ಕೊಂಡೇ ಕರ್ಕೊಂಡು ಹೋಗ್ತಾರೆ. ನಿಮಗೆ ಲಾಸ್ಟಿಗೆ ಹೊರಗೆ ಬಂದೇ ಬೀಳ್ತೀರ ನೀವು, ಆ ಥರ ರಶ್ ಇರುತ್ತೆ. ಇಲ್ಲಿ ದರ್ಶನ ತುಂಬ ಥರದ ದರ್ಶನ ಇದೆ ಆಯಿತಾ. ಒಂದು ಫ್ರೀ ದರ್ಶನ ವಿತ್ ಟೋಕನ್ ಇದೆ, ಇನ್ನೊಂದು ಫ್ರೀ ದರ್ಶನ ವಿದೌಟ್ ಟೋಕನ್ ಇದೆ, ಇನ್ನೊಂದು ನಾರ್ಮಲ್ ದರ್ಶನ ಅಂದರೆ 300 ರೂಪಾಯಿನ ತಗೊಳ್ತಾರೆ, ಇನ್ನೊಂದು VIP ದರ್ಶನ ಅಂತಲೂ ಇದೆ ಆಯಿತಾ. ಸೊ ನಾವು ಏನು ಅಂದ್ಕೊಂಡ್ವಿ ಅಂದರೆ, ಈ ಫಸ್ಟು ಬೆಟ್ಟ ಎಲ್ಲ ಹತ್ಕೊಂಡು ಬಂದು ಆಮೇಲೆ ಈ ಫ್ರೀ ದರ್ಶನ ವಿದೌಟ್ ಟೋಕನ್ ಇರುತ್ತಲ್ಲ, ಅಲ್ಲಿ ನಿಂತ್ಕೊಳ್ಳೋಣ ಅಂತೇಳಿ. ಯಾಕಂದರೆ ನಾವು ತಿರುಪತಿ ರೀಚ್ ಆಗಿದ್ದೆ ಆಲ್ಮೋಸ್ಟ್ ಮಧ್ಯಾಹ್ನ 1-1:30 ಆಗಿತ್ತು. ಅಲ್ಲಿ ಹೋದ್ವಿ, ಈ ಫ್ರೀ ಟೋಕನ್ ಕೊಡ್ತಾರಲ್ಲ, ಫ್ರೀ ದರ್ಶನ ಟೋಕನ್ ಕೊಡೋ ಹತ್ರ ಹೋದ್ವಿ. ಅಲ್ಲಿ ನೋಡಿದರೆ ಅವರು ದಿನಕ್ಕೆ 15,000 ಟೋಕನ್ ಕೊಡ್ತಾರಂತೆ. ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ 4 ಗಂಟೆಗೆ, ಆಮೇಲೆ ಆ ಟೋಕನ್ ಖಾಲಿ ಆಗೋಷ್ಟು ಕೊಡ್ತಾರೆ. ಆಮೇಲೆ ಏನಂದರೆ ನೆಕ್ಸ್ಟ್ ಡೇಗೆ ವೆಯ್ಟ್ ಮಾಡಬೇಕು, ನೆಕ್ಸ್ಟ್ ದಿನ 4 ಗಂಟೆಗೆ ಹೋಗಬೇಕು. ಸೊ ನಾವು ಹೋಗೋ ಟೈಮಲ್ಲಿ ಟೋಕನ್ ಎಲ್ಲ ಖಾಲಿ ಆಗಿತ್ತು. ಸೊ ಇಲ್ಲೇ ಲೋಕಲೈಟ್ಸನ್ನೆಲ್ಲ ಕೇಳಿದಾಗ ಅವ್ರು ಏನು ಹೇಳಿದ್ರು, ನೀವು ಹೇಗೂ ಬಂದಿದ್ದೀರಲ್ಲ, ಹತ್ತಕ್ಕೆ ಸ್ಟಾರ್ಟ್ ಮಾಡಿ, ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿ, ಅಲ್ಲಿ ಹೋಗಿ 24/7 ಅಂದರೆ ಎಷ್ಟೊತ್ತಿಗೆ ಹೋದರೂ ಒಂದು ಫ್ರೀ ದರ್ಶನದ ವಿದೌಟ್ ಟೋಕನ್ನ ಒಂದು ಕ್ಯೂ ಇರುತ್ತೆ, ಅಲ್ಲಿ ಹೋಗಿ ನೀವು ನಿಂತ್ಕೊಳ್ಳಿ ಅಂತ ಹೇಳಿದರು. ನಾವು ಹಾಗೆ ಬೆಟ್ಟ ಎಲ್ಲ ಹತ್ತಿ ಸಾಧಾರಣ 8:30 ಸಮಯಕ್ಕೆ ಅಲ್ಲಿ ಹೋಗಿ, ಅಲ್ಲಿ ನಮ್ಮ ಲಗೇಜ್ ಎಲ್ಲ ಕಾಶಿ ಮಠ ಇದೆ ಮೇಲೊಂದು, ಸೊ ಅಲ್ಲೆಲ್ಲ ಲಗೇಜ್ ಎಲ್ಲ ಡೆಪಾಸಿಟ್ ಮಾಡಿ. ಯಾಕಂದರೆ ಏನನ್ನೂ ತಗೊಂಡು ಹೋಗಿಬಿಡಲ್ಲ, ನಿಮ್ಮ ವಾಚು, ಮೊಬೈಲು, ಕ್ಯಾಮ್ರಾ ಯಾವುದನ್ನು ತಗೊಂಡು ಹೋಗಂಗಿಲ್ಲ. ಸರೌಂಡಿಂಗ್ಸಲ್ಲಿ ಚಪ್ಪಲಿ ಕೂಡ ಹಾಕುವಂಗಿಲ್ಲ. ಹೌದು. ಸೊ ಎಲ್ಲ ಅಲ್ಲಿ ಡೆಪಾಸಿಟ್ ಮಾಡಿ ಹೊರಟುಬಿಟ್ವಿ ನಾವು. ಕ್ಯೂ ಅಲ್ಲೇನೋ ನಿಂತ್ಕೊಂಡ್ವಿ, ಪಟ 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 ಹೋಗ್ತಿತ್ತು ಕ್ಯೂ. ಸ್ಟಾರ್ಟಿಂಗಲ್ಲಿ ಭಾಳ ಖುಷಿ ಆಯಿತು. ಆಮೇಲೆ ನಮಗೊಂದು ಟಿಕೆಟ್ ಕೊಟ್ಟು ಒಂದು ಜೈಲಲ್ಲಿ ಹಾಕಿದ್ರು ನೋಡಿ. ರಾತ್ರಿ 9:45ಗೆ ನಾವು ಅಲ್ಲಿದ್ವಿ. ಅದು ಕ್ಯೂ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಹೋಗಿ ಬಿದ್ದವರು ಹೊರಗಡೆಯಿಂದ ಲಾಕ್ ಮಾಡ್ತಾರೆ ಆಯಿತಾ. ಒಂದಿಷ್ಟು ಜನ ಒಂದು ಸಣ್ಣ ಒಂದು ಏರಿಯಾದಲ್ಲಿ ಒಂದು 200 ಇರಲಿಲ್ಲ ಅದನ್ನು ರಾತ್ರಿ, ಒಂದು 200 ಜನ ಇರಲಿಲ್ಲ. ಪಾಪ ಚಿಕ್ಕ ಚಿಕ್ಕ ಮಕ್ಕಳು, ಏಜ್ ಆದವರು ಇದ್ರು. ಅದೇ ಅಷ್ಟು ಜನ. ನಾವು ಅಲ್ಲಿ ಮಲ್ಕೊಳ್ಳಿಕ್ಕೆ ಜಾಗ ಇಲ್ಲ, ಏನೂ ಇಲ್ಲ ಆಯಿತಾ. ಹಾಂ, ಅಲ್ಲಿ ಹೇಗೇಗೋ ಅಡ್ಜಸ್ಟ್ ಮಾಡಿ ನಮ್ಮ ಟಿಕೆಟಲ್ಲಿ ದರ್ಶನ ಟೈಮು 3 AM ಅಂತಿತ್ತು. ಅಂದರೆ ಬೆಳಗ್ಗೆ 3 ಗಂಟೆ ಜಾವಕ್ಕೆ ಅಂತೇಳಿ ಖುಷಿ ಆಯಿತು. ಓಕೆ, ಹೇಗೋ 10 ಗಂಟೆ ಅಷ್ಟೇ, ಇನ್ನೊಂದು 5 ಗಂಟೆ ವೆಯ್ಟ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಆರಾಮಾಗಿದ್ವಿ. ಆಯಿತು, 3 ಗಂಟೆ ಆಯಿತು, 4 ಗಂಟೆ ಆಯಿತು, 5 ಗಂಟೆ ಆಯಿತು, ಓಪನೇ ಮಾಡ್ತಾ ಇಲ್ಲ ಅವ್ರ ಬಾಗಿಲು. ಆಮೇಲೆ ನಮ್ಮ ಟೋಕನಲ್ಲಿ ನೋಡ್ತೀವಿ, ಅದು ನೆಕ್ಸ್ಟ್ ದಿನ 3 ಗಂಟೆದಾಯ್ತು. ನಮಗೆ ಒಂದು ಸಲ ಶಾಕ್ ಆಯಿತು, 24 ಗಂಟೆ ನಾವು ಅಲ್ಲೇ ಲಾಕ್ ಆಗಿಬಿಡ್ತೀವೋ ಅಂತೇಳಿ. ಆಮೇಲೆ ಅಲ್ಲೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 10 ಗಂಟೆಗೆ ಓಪನ್ ಮಾಡಿದ್ರು ನೋಡಿ ಬಾಗಿಲು. ಹಿಂದಿನ ದಿನ 10 ಗಂಟೆಗೆ ಹೋದವರು, ಅಲ್ಲೇ ಜಾಮ್ ನಾವು. ಆಮೇಲೆ ಇದೆಲ್ಲ ಕೊಡ್ತಾರೆ, ಉಪ್ಪಿಟ್ಟು, ಆಮೇಲೆ ಹಾಲು, ಆಮೇಲೆ ಕುಡಿಲಿಕ್ಕೆ ನೀರು, ಅದೇ ಎಲ್ಲ ಫೆಸಿಲಿಟೀಸ್ ಇದೆ. ಬಟ್ ಏನಂದರೆ ಫೆಸಿಲಿಟಿ ಇದೆ, ಬಟ್ ಮಲಗಕ್ಕೆ ದಿಂಬು ಆಚೆಗೆ ಏನು ಇರಲಿಲ್ಲ. ಖಾಲಿ ಮಾರ್ಬಲ್ಸ್ ಮೇಲೆ ಮಲ್ಕೊಂಡು ಮಲಗ್ಲಿಕ್ಕೂ ಆಗ್ತಿರ್ಲಿಲ್ಲ. ಮೆಟ್ಟಿಲು ಅದು ಅಲ್ಲ, ಅಲ್ಲಿ ನಾವು ಮಾತ್ರ ಅಲ್ಲ, ಈ ತರ 12 ಗಂಟೆಗೆ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಬಂದ ಸುಮಾರು ಜನ ಅಲ್ಲೇ ಉಳ್ಕೊಂಡಿದ್ದೇನಪ್ಪ, ನಮಗೆ ಗೊತ್ತೇ ಇರ್ಲಿಲ್ಲ ಈ ತರ ಇದೆ ಅಂತ. ಸೀನಿಯರ್ ಸಿಟಿಸನ್ ಅವರೆಲ್ಲ. ಹೌದೌದು. ನಮಗೆ ಅಂತಿಂತೂ 10 ಗಂಟೆಗೆ ದರ್ಶನ ಸಿಕ್ತು ನೋಡಿ. 10 ಗಂಟೆ ಅಲ್ಲ ಓಪನ್ ಮಾಡಿದ್ರು ಬಾಗಿಲು, ಆಮೇಲೆ ಕ್ಯೂ ಇತ್ತು ವಾಪಸ್ಸು. ಒಂದು 11-11:30ಗೆ ದರ್ಶನ ಸಿಕ್ತು. ಅದಕ್ಕೆ ಕಣ್ಣಲ್ಲೆಲ್ಲ ನೀರು ಬಂದಿದ್ದು. ಅಂದರೆ ಹಿಂದಿನ ದಿನ 2-2:30ಗೆ ಸ್ಟಾರ್ಟ್ ಮಾಡಿದ್ದು ನಾವು ಮೆಟ್ಲು ಹತ್ತಕ್ಕೆ. ಹತ್ತಿ ಎಲ್ಲೂ ರೆಸ್ಟ್ ತೊಗೊಂಡಿಲ್ಲ ಆಯಿತಾ. ಹೋಗಿ ಸೀದಾ ಹೋಗಿ ದರ್ಶನ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲೋಗಿ ದರ್ಶನ ಪಡೆದು ವಾಪಸ್ ಬಂದಿದೆಯಲ್ಲ, ಯಬ್ಬ ಒಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ನಮ್ಮದು. ಬಟ್ ಇಂಥವರೆಗೂ ಒಂದು ಸಿಟ್ಟಿತ್ತು, ಏನು ವ್ಯವಸ್ಥೆ ಇದು, ಈ ಥರ ಇದೆ, ಹಾಗೆ ಹೀಗೆ
ಕೇಳಬೇಕು ಅನ್ನೋ. ಯಾವಾಗ ದೇವರು ನೋಡಿದ್ವಿ ಅಲ್ಲಿಗೆ ಎಲ್ಲ ಫುಲ್ ಸ್ಟಾಪ್ ಇಟ್ಟಾಗೆ ಆಯ್ತು ನಮ್ಮ ಯೋಚನೆಗಳಿಗೆಲ್ಲ. ಇದು ನಮ್ಮ ಇದು ನಮ್ಮ ಎಕ್ಸ್ಪೀರಿಯನ್ಸು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಲ್ಲ, ಬಟ್ ಈ ಥರ ಆಗ್ಬೋದು. ಮೆಂಟಲಿ ಪ್ರಿಪೇರ್ ಆಗಿ ಹೋಗಿ ಆಯಿತಾ. ತಿರುಪತಿಯಲ್ಲಿ ನಾನು ಹಿಂದಿನ ಟ್ರಾವೆಲ್ ವ್ಲಾಗಲ್ಲಿ ಹೇಳಿದ್ದೆ ಏನಂದರೆ, ಇಲ್ಲಿದು ದರ್ಶನ ಇದೆಯಲ್ಲ, ಇದು ಗ್ಯಾರಂಟಿ ವಾರಂಟಿ ಇಲ್ದಿರೋವಂಥದ್ದು. ಅಂದರೆ ನೀವು ಹೋದರೆ ಸಿಕ್ತು ಅಂದರೆ ಸಿಕ್ತು, ಬೇಗ ಸಿಕ್ಬಿಡುತ್ತೆ. ಇಲ್ಲಾಂದರೆ 1 ದಿನ 2 ದಿನ 3 ದಿನ ಕಾದವರು ಇದ್ದಾರೆ. ಹಾಗೆ ಮೆಂಟಲಿ ಪ್ರಿಪೇರ್ ಹಾಕ್ಕೊಂಡು ಹೋಗಿ. ನಾವು ಏನು ಮಾಡಿದ್ವಿ ಗೊತ್ತಾ, ವಾಪಸ್ ಹೋಗೋಕ್ಕೆ ಟಿಕೆಟೇ ಬುಕ್ ಮಾಡಿಲ್ಲ. ಅಂದರೆ ಇದನ್ನು ತಲೆಯಲ್ಲಿ ಇಟ್ಕೊಂಡೆ, ದರ್ಶನ ಸಿಗದೇ ಇದ್ದರೆ ನಾವು ಮೊದಲೇ ಟಿಕೆಟ್ ಬುಕ್ ಮಾಡೋದು, ಆಮೇಲೆ ಚಡ್ಪಡಿಸೋದು ಯಾಕೆ ಅಂತೇಳಿ ಅದೆಲ್ಲ ಮಾಡೋ ಸೀನೇ ಇಲ್ಲ. ಈಗ ಅಲ್ಲಿ ಹೋಗಿ ಆಮೇಲೆ ಡಿಸೈಡ್ ಮಾಡ್ತೀವಿ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತೇಳಿ. ಸೊ ನೀವು ಈ ಕಡೆ ಬರ್ತೀರಾ ಅಂತಿದ್ರೆ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಆಯಿತಾ. ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಕೂಡ ಆಗ್ಬೋದು. ಬೆಟ್ಟ ಹತ್ತಿ ಆ ದಿನ ಗೊತ್ತಾಗಲ್ಲ, ನೆಕ್ಸ್ಟ್ ಡೇ ಗೊತ್ತಾಗುತ್ತೆ. ಕಾಲು ನೋವು, ಈ ಮಾಂಸಖಂಡಗಳೆಲ್ಲ ಈ ಎಳೆದಿರೋ ಥರ. ಬಂದು ನಿದ್ದೆ ಮಾಡಿದವರು ಯಾರಿಗೂ ಅಂದರೆ ಎಚ್ಚರನೇ ಆಗಿಲ್ಲ ಆಯಿತಾ. ಅಷ್ಟು ಒಳ್ಳೆ ನಿದ್ರೆ. ಮತ್ತೊಂದು ದಿನದ ನಿದ್ದೆನೂ ಬಾಕಿ ಇತ್ತು ನಮ್ಮದು, ಯಾಕಂದರೆ ನೆನ್ನೆ ನಿದ್ದೆನೇ ಬಂದಿಲ್ಲ ಯಾರಿಗೂ. ಆ ಮೆಟ್ಲ ಮೇಲೆಲ್ಲ ಮಲ್ಗಿ 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 ಮಲ್ಗುದ. ಅದು ಹೇಗೆ ಗೊತ್ತಾ, ಒಬ್ರು ಕಾಲು ಒಬ್ರು ಮುಖದ ಮೇಲೆ ಸ್ನೇಹ ಮಲ್ಗಿದ್ಲಲ್ಲ, ಅದ್ರ ಹತ್ರ ಒಬ್ರು ಜನ ಏನಂದ್ರೆ ಒಳ್ಳೆ ಸಿಲಿಂಡರ್ ಸ್ಫೋಟ ಮಾಡ್ತಿದ್ರು. ಇವಳು ಮಧ್ಯ ಎದ್ದು ನೆಗಾಡೋದು. ಇವಳು ನೆಗಾಡಿದ್ ನೋಡಿ ನಾವೆಲ್ಲ ನೆಗಾಡೋದು, ನಾವ್ ನೆಗಾಡಿದ್ ನೋಡಿ ಹತ್ರದವರೆಲ್ಲ ನೆಗಾಡೋದು. ಆ ತರ ಆಯ್ತು. ನಿದ್ರೆ ಬಂತ ಈಗ. ಈಗ ಅಂದ ಸೂಪರ್ ನಿದ್ದೆ ಅಲ್ಲ. ಎಷ್ಟು ಮಧ್ಯಾಹ್ನ ಊಟ ಮಾಡಿ ಮಲಗಿದ್ 7 ಗಂಟೆಗೆ ಎಚ್ಚರಾಗಿದ್ದು. ಅದೇ ಹೇಳಿದ್ ನಾನು. ನಾವೀಗ ಊಟಕ್ಕೆ ಬಂದಿದ್ವಿ, ಫುಲ್ ಟಯರ್ಡ್ನೆಸ್. ನಾಳೆ ಬೆಳಗ್ಗೆ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ಆಯ್ತಾ. ವೆಯ್ಟ್ ಮಾಡಿ. ನಡಿಬೇಕಾರೆ ಯಾವುದು ಇದು ಎಂತದ, ನೀನು ಕತ್ಲಲ್ಲಿ ಎಂತ ತೋರಿಸೋದು ಹೇಳು. ಅಲ್ಲ, ನಾನು ಹಿಂಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಮೇಲ್ಗಡೆ ಎಷ್ಟು ವೆಹಿಕಲ್ ಅದು ನೋಡಿ. ಸ್ನೇಹ ಅವರ ಡಿಮಾಂಡ್ ಮೇರೆಗೆ ನಾನು ಕ್ಯಾಮ್ರಾ ತಿರುಗಿಸಿದ್ದೀನಿ. ಏನಾದ್ರು ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ ಏನು ತೋರ್ತಿದೆ ಅಂತೇಳಿ. ಅಲ್ಲಿ ಮೇಲೆ ಲೈಟಿಂಗ್ ಅಂತಿದೆ, ಲೈಟ್ ಅದು ತೋರ್ತದಲ್ಲ. ಓಕೆ, ಗೊತ್ತಾಯ್ತಲ್ಲ. ಇದು ನಮ್ಮ ತಿರುಪತಿಯ ಗುಡ್ಡ. ಇಲ್ಲಿಂದ ತೋರ್ತಾ ಇದೆ, ಇಲ್ಲಿಂದ ತೋರುತ್ತೆ. ಬನ್ನಿ, ಊಟ ಮಾಡಿ ವಾಪಸ್ ಮಲ್ಕೊಳ್ಳೋದೆ ಈಗ. ಯಾಕಂದರೆ ಇನ್ನೂ ಆ ಬಾಡಿ ರಿಕವರ್ ಆಗೋಕ್ಕೆ ಟೈಮ್ ಬೇಕು. ಕಾಲೆಲ್ಲ ಹಿಂಗೆ ನಳಿಬೇಕಾದ್ರೆ ಗೊತ್ತಾಗತ್ತೆ. ಈಗಂತೂ ಮಲ್ಗೋದೆ ಅಂತ. ರಾತ್ರಿ ಊಟ ಆದ್ಮೇಲೆ ಮಲಗಿದ್ದೆ, ಮತ್ತೆಂತ ಮಾಡ್ತಾರೆ. ನೆನ್ನೆ ಊಟ ಆದ್ಮೇಲೆ ಮಲಗಿದ್ವಾ? ನೆನ್ನೆ ಊಟ ಆದ್ಮೇಲೆ ಮಲಗಿದ್ವಾ? ರಾತ್ರಿ ಊಟ ಮಾಡಿದ್ವಾ? ಅದೇ ಹೇಳಿದ್ದು. ಅದೇ. ಓಕೆ, ಬನ್ನಿ ಊಟ ಮಾಡೋಣ. ಮನೆ ಊಟ ಇಲ್ಲಿ ನೋಡಿ, ಮನೇಲಿ ಮಾಡ್ತೀವಲ್ಲ, ಉಪ್ಪಿನಕಾಯಿ ಪಲ್ಯ. ಈಗ ಬಟಾಟೆದೇನೋ ಪಲ್ಯ ಮಾಡಿದ್ದಾರೆ, ಬಟಾಟಿ ಪಲ್ಯ. ಹಾಯ್, ಬಟಾಟಿ ತಿಂದೀಗ ಗಮ್ಮತ್ತುಂಟು ರಾತ್ರಿ. ಮಾತಾಡ್ಬೇಡ ಪ್ಲೀಸ್. ಅನ್ನ ಸಾರು ಸಾಂಬಾರು. ಹೇಳಿದ್ನಲ್ಲ, ಮನೆ ಊಟ ಹೇಗಿರುತ್ತೆ ಹಾಗೆ ಇರುತ್ತೆ ಇಲ್ಲಿ. ಓಹೋ, ತವೈ ತಿರುಪತಿಗೆ ಬಂದು ತವೈ ತಿನ್ನೋದಂದ್ರೆ ಗ್ರೇಟ್. ಸ್ವಲ್ಪ ರಸಂ. ಇದೆ ನೋಡಿ ನಮ್ಮ ರೂಮ್. ಇದು ತುಂಬ ಚಿಕ್ಕದಾಗಿ ಚೊಕ್ಕದಾಗಿದೆ. ಒಬ್ಬರು ಗುಮ್ಮನು ಕೂತಿದ್ದಾರೆ ನೋಡಿ. ಚಳಿ ಅಲ್ಲ, ಇದೆಂತ ಗೊತ್ತಾ, ಡೈರೆಕ್ಟ್ ಬರುತ್ತಲ್ಲ ಮೈ ಮೇಲೆ, ಹಾಗಾಗಿ ಹೊರಗಡೆ ಬಿಸಿ ಇದೆ.
ಸೊ ಇದು ಪುಟ್ಟದಾದ ರೂಮು ನಮ್ಮದು. ತುಂಬ ಕೋಝಿಯಾಗಿತ್ತು, ತೊಂದರೆ ಇಲ್ಲ. ಬಟ್ ಏನು ಗೊತ್ತಾ, ಮಜಾ ಏನಂದರೆ ರೂಮಿದು ನಾವು ಬಾಡಿಗೆ ಕೊಟ್ಟು ನಿನ್ನೆ ರೂಮಲ್ಲಿ ಮಲಗಲಿಕ್ಕೆ ಆಗಲಿಲ್ಲ ನಮಗೆ. ಅದೇ ವಿಶೇಷ ಅಲ್ವಾ. ನಾನು ಅದೇ ಅನ್ಸ್ಕೊಳ್ಳೋದು, ಈ ಬ್ಯಾಗೆಲ್ಲ ಎಷ್ಟು ಪುಣ್ಯ ಮಾಡಿದೆ ಮರ್ರೆ. ಎ ಸಿ ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿತ್ತಿದ್ದು ನಿನ್ನೆ. ನಾವಲ್ಲಿ ಮೆಟ್ಲ ಮೇಲೆ ಮಲ್ಕೊಂಡಿದ್ವಿ ಇಡೀ ರಾತ್ರಿ. ಎಸ್ ನೋಡಿ, ದಿಸ್ ಈಸ್ ಅವರ್ ತಿರುಪತಿ ಸ್ಟೇ. ತುಂಬ ಜನ ಕೇಳ್ತಿರ್ತೀರಿ ನೀವು ಎಲ್ಲಿ ಸ್ಟೇ ಮಾಡ್ತೀರ ಅದೆಲ್ಲ ತಿಳಿಸಿ ಅಂತೇಳಿ, ಹಾಗಾಗಿ ತಿಳಿಸಿದ್ದೀನಿ. ಕಾಶಿ ಮಠದಲ್ಲಿ ಇದೆ, ಒಳ್ಳೊಳ್ಳೆ ರೂಮ್ಸ್ ಇದೆ. ನೀವು ಬಂದಾಗಲೂ ಇಲ್ಲಿ ಟ್ರೈ ಮಾಡಿ. ಮೇಲೆ ತಿರುಮಲದಲ್ಲೂ ಒಂದು ಕಾಶಿ ಮಠ ಇದೆ ಆಯಿತಾ, ಅಲ್ಲೂ ರೂಮ್ಸ್ ಇರುತ್ತೆ, ಇಲ್ಲಿ ಕೆಳಗಡೆನೂ ಸಿಗುತ್ತೆ. ಸೊ ದಿಸ್ ಈಸ್ ಅವರ್ ಸ್ಟೇ ಆ್ಯಂಡ್ ಎಂಡ್ ಆಫ್ ದ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.